ಸೂಪರ್ ರೈಡ್ ಮಾಡುವಂತಹ ಆಟಗಾರನಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿರುವಂತಹ ವಿಶ್ವಾಸ್ ಕಾಟೆ ಅವರಿಂದ 1,000 ಬಹುಮಾನದ ಘೋಷಣೆ ಇದೆ. ಮೊದಲ ಅವಧಿಯಲ್ಲಿ ಆಟವನ್ನ ಒಳಭಾಗದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠ ಪ್ರದರ್ಶನವನ್ನ ಕಾದಿರಿಸಿಕೊಳ್ಳಬಲ್ಲ ಯೋಚನೆ ಆಟಗಾರಗಳಲ್ಲಿದೆ. ಎರಡೂ ತಂಡಕ್ಕೂ ಕೂಡ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲಂತ ವಿಶ್ವಾಸದ ಲೀಗ್ ಹಂತಗಳಲ್ಲಿ ಯಾರು ಗೆಲುವಿನ ಸರದಾರರಾಗ್ತಾರೆ ಅನ್ನುವುದು ನಿರ್ಧಾರ ಆಗುತ್ತೆ. ಫೈನಲ್ ಸ್ಪರ್ಧೆ ಇರುವುದಿಲ್ಲ. ಪ್ರತಿಯೊಂದು ದಾಳಿಗಳಲ್ಲಿ ಕೂಡ ವಿಶ್ವಾಸದ ಹೆಜ್ಜೆಗಳ ಮೂಲಕವೇ ಪಂದ್ಯವನ್ನ ಮುಂದುವರಿಸಿಕೊಳ್ಳಬೇಕಿದೆ. ಸತತವಾದ ಸ್ಪರ್ಧೆಯ ತೀವ್ರತೆಗಳು ರಣಾಂಗಣದಲ್ಲಿ ಆಟಾವಕಾಶ. ರಕ್ಷಿತ್ ಪೋಚಾರಿ 2 ಪಾಯಿಂಟ್ಸ್. ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರನಿಂದ ಪ್ರೊ ಕಬಡ್ಡಿಯ ಅವಳಿ ಡಿಪೆಂಡರ್ಗಳನ್ನು ಹೊರಭಾಗ ಕಳಿಸಲಾಗಿದೆ. ತಮಿಳ್ ತಲೆಬಾಸ್ ಜೈಪುರ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಆಡಿರತಕ್ಕಂಥ ಅಭಿದ್ವಯರು ಹೊರಭಾಗವನ್ನು ಕ್ರಮಿಸುವ ಮೂಲಕ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಪರವಾಗಿ ಪ್ರೊ ಕಬಡ್ಡಿ ಆಡಿದ ರಕ್ಷಿತ್ ಪೂಜಾರಿ. ಆಟದ ನಿಖರತೆಗಳಲ್ಲಿ ಅಯ್ಯ ವಾರಿಯರ್ಸ್. ತಮಿಳ್ ತಲೆಬಾಸ್ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿರತಕ್ಕಂಥ ಮಂಗಳೂರಿನ ಮೀನು ಸಾಯಿ ಪ್ರಸಾದ್. ಸಾಯಿ ಯಶಸ್ವಿ ಆಟ ಸಾಯಿಯಿಂದ. ಯೂನಿಯನ್ ನ್ಯಾಷನಲ್ ಆಟಗಾರ ಮತ್ತೊಬ್ಬ ಅಭಿಷೇಕ್ ದಿಟ್ಟ ಪ್ರಯತ್ನವನ್ನ ಸಾಧಿಸಿಕೊಳ್ಳಬಲ್ಲ, ಆಟದ ರಂಗೇರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಒಂದು ರೀತಿಯಲ್ಲಿ ಸೆಮಿಫೈನಲ್ ಕದನ ಇದು. ಗೆಲುವಿನ ಆಕ್ರಮಣಗಳ ಮೂಲಕ ದಾಳಿಯಲ್ಲಿ ಮತ್ತೆ ರಕ್ಷಿತ್ ಎದುರಾಳಿಯ ಪಾಳೆಯದಿಂದ ಆಕ್ರಮಣ. ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. 3 ರಾಷ್ಟ್ರೀಯ ತಾರೆಗಳು, 4 ರಾಷ್ಟ್ರೀಯ ತಾರೆಗಳು ಒಂದೇ ಅಂಕಣದಲ್ಲಿ. ಅಂತಾರಾಷ್ಟ್ರೀಯ ಆಟಗಾರ ರಕ್ಷಿತ್ ಪೋಚಾರಿ. ಡಿಪೆಂಡರ್ಗಳ ಕೈ ಚಲಕದಲ್ಲಿ ಆಕ್ರಮಣ ನಡೆದಿದೆ. ಬಂಧಿತ ಆಟಗಾರ. ಪರಿಣಾಮ 5-3 ಕದನ. ಅಂತರ 2 ವಿಶ್ವಾಸ್ ಕಾಟೆ ಅವರಿಂದ ಸೂಪರ್ ರೈಡ್ ಮಾಡುವ ಆಟಗಾರನಿಗೆ 1,000 ನಗದು ಪುರಸ್ಕಾರ ಘೋಷಣೆಯಾಗಿದೆ. ನಬಿ ಜೂನಿಯರ್ ನ್ಯಾಷನಲ್ ಸಮರ್ಪಕವಾದ ಆಟ. ಕಾಲನಲ್ಲಿ ಅಫ್ರಿಕಾ ಡಬ ಮೊಹಮ್ಮದ್ ನಿಶಾನ್. ದಾಳಿಯಲ್ಲಿ ಅಭಿ ಸಾಯಿ ಪ್ರಸಾದ್. ಆತ್ಮವಿಶ್ವಾಸವನ್ನ ತುಂಬಬಲ್ಲ ಆಟಗಾರ. ಕಳೆದ ದಾಳಿಯಲ್ಲಿ ಅಂಕದ ಜೊತೆಗೆ ಬರಲು ಭಾಗ. ಕೆಚ್ಚದೆಯ ಸ್ಪರ್ಧೆಯ ತೀವ್ರತೆಗಳು ಒಳಭಾಗದಲ್ಲಿದೆ. ಆಹಾ, ಎಂತ ಸ್ಕಾರ್ಪಿಯನ್ ಕಿಕ್ ಅಲ್ಲಿ ಕಾದು ಕುಳಿತಂತೆ ಜಾನಮಯ ಆಟ. ಪಂದ್ಯದಿಂದ ಪಂದ್ಯಕ್ಕೆ ತನ್ನ ಆಟದ ಶೈಲಿಯನ್ನ ಅದ್ಭುತವಾಗಿ ನಿಭಾಯಿಸಿಕೊಳ್ಳಬಲ್ಲ ಸಾಯಿ ಪ್ರಸಾದ್ ಅಯ್ಯ ವಾರಿಯರ್ಸ್ ಪರವಾಗಿ. ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳಬಲ್ಲ ಆಟ ಅವಕಾಶ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಅಮ್ಮಿ ಕುಪ್ಪಿಟ್ಟಿ ಆಟದಲ್ಲಿ ಕುಪ್ಪಿಟ್ಟಿ ಆಕ್ರಮಣ. ಅಮ್ಮಿ ನಿರಂತರ ಹೆಜ್ಜೆಗಳ ಕದನ ಮುಂದುವರಿತಾ ಇದೆ. 8-3 ಡ್ಯೂ ಆರ್ ಡೈ. ಮಾಡು ಇಲ್ಲ ಮಾಡಿ ರಂಗ್ ರಾಕಿ. ವಿಕ್ಕಿ ಹಾಗೂ ಸಚಿನ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ
ಆದರಣೀಯ ಸ್ವಾಗತ ಜೊತೆಗೆ ಅಭಿನಂದನೆಯನ್ನ ಸಮರ್ಪಿಸುವಂತೆ ಸಂಘಟಕರಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸಚಿನ್ ಹಾಗೂ ವೆಂಕಿಯವರು ಯುವ ಬಿಜೆಪಿಯ ತರುಣ ಮುಖಂಡರಿಗೆ ಅಭಿವಂದನೆ ವೇದಿಕೆಯಲ್ಲಿ. ಎಲೆಗನ್ ಜೂನಿಯರ್ ನ್ಯಾಷನಲ್ ಮತ್ತು ಆಟಗಾರ ಮಹದೇಶ ದಾಳಿಯಲ್ಲಿ ಆಕ್ರಮಣ ಮಾಡಬಲ್ಲ ಚತುರ ಆಟಗಾರನಾಗಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆ. And again super tackles on ಆಗಿದೆ. ಅಮ್ಮಿ ಕುಪ್ಪೆಟ್ಟಿ ಅಮ್ಮಿ 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 ಆಲ್ ಔಟ್ ಆಗಿದೆ. ಟೈಮ್ ಔಟ್. ಅದೇ ರೀತಿಯಲ್ಲಿ ಕೇಬಲ್ ಮಹೇಶನ್ ಅವರು, ಶರತ್ ಸಿ ಸದ್ದಪ್ಪ ಅವರು, ಚಾಮುಂಡೇಶ್ವರಿ ದೊಣ್ಣೆ ಬಿರಿಯಾನಿ ಹೋಟೆಲ್ ಮಾಲಕರಾಗಿರುವಂತಹ ಶ್ರೀಯುತ ಚೇತನ್ ಅವರು, ನಿರೀಕ್ಷೆಯ ಆಟಗಳ ಮೂಲಕ ಕದನ ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪರಿಪೂರ್ಣ ಆಟದ ಅವಕಾಶಗಳಲ್ಲಿ ಯುವ ಮುಖಂಡರುಗಳಿಗೆ ಕೂಡ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಎರಡು ತಂಡಗಳಲ್ಲಿ ಆಹಾ ಅಭೇ ಎಂತ ಆಟ ಡಿಫೆನ್ಸ್ ನಲ್ಲಿ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಅನುಭವದ ಯುವ ಆಟಗಾರರನ್ನ ಕಣದಲ್ಲಿ ಕಾಣಬಹುದಾಗಿದೆ. ನಿರಂತರವಾದ ಸ್ಪರ್ಧೆಯ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲಂತಹ ಹಂತದಲ್ಲಿಯೇ 13-8 ಅಯ್ಯ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಎಂತ ಆಟ! ಕೃಪಾ ಸಾಗರ ಪಾಲುಡೇಶ್ನ ಪ್ರಯತ್ನ ಯಶಸ್ವಿಯಾಗಿದೆ. ಎಷ್ಟೊಂದು ತಾಳ್ಮೆ ರಾಕಿಗೆ, ಎಲ್ಲವನ್ನ ಸಹಿಸಿಕೊಳ್ಳಬೇಕು. ಆಟದಲ್ಲಿ ಕೃಪಾ ಸಾಗರನ ಆಕ್ರಮಣದ ಮೂಲಕ ಡಿಫೆನ್ಸ್ ನಲ್ಲಿ ಅಂಕ ಬಂದಾಗ ಗಳಿಕೆಯಲ್ಲಿ ಮತ್ತೆ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿದ್ದ ತಂಡಕ್ಕೆ 13-10. 13-10. ಬೋನಸ್ನ ಗಳಿಕೆ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ ಕಣದಲ್ಲಿ. ಮತ್ತೆ ದಾಳಿ ಆಕ್ರಮಣದಲ್ಲಿ ರಾಕೆ 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 ಅಮ್ಮೆ 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 ರಾಕೆ ಡಿಫೆಂಡರ್ಗಳ ಮೇಲಾಟ ಆಗಿದೆ. ಮಲ್ಟಿಪಲ್ ಅಂಕ. 15-10. 15-10 ಡಿಫೆನ್ಸ್ ನಲ್ಲಿ ಕಾರ್ತಿಕ್, ಅಭಿಷೇಕ್ ಕಾರ್ನರ್ ನಲ್ಲಿ. ಪ್ರೊ ಕಬಡ್ಡಿಯಲ್ಲಿ ಆಡಿರತಕ್ಕಂತ ಬೋನಸ್ +2 ವಿಶ್ವರಾಜ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಆಕ್ರಮಣಗಳ ಮೂಲಕವಾಗಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕೃಪಾ ಸಾಗರ ಸೀನಿಯರ್ ನ್ಯಾಷನಲ್ ಆಟಗಾರ. ರಣಾಂಗಣದ ತೀವ್ರತೆಗಳಲ್ಲಿ ಆಟ ಮುಂದುವರಿಸಿಕೊಳ್ಳುತ್ತಾ ಇದೆ. ರಕ್ಷಿತ್ ಒಳಭಾಗದಲ್ಲಿ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಪರಿಪೂರ್ಣವಾದ ಆಟದ ಅವಕಾಶಗಳನ್ನು ತೆರೆದಿಲ್ಲಬಲ್ಲಂತ ಪಂದ್ಯವಾಗಿದೆ. ಸೆಕೆಂಡ್ ಕಣದಲ್ಲಿ ಅಭಿಯ ಆಟ ಮುಂದುವರಿತಾ ಇದೆ. ಪ್ರತಿಯೊಂದು ದಾಳಿಗಳಲ್ಲಿ ಕೂಡ ಶ್ರೇಷ್ಠತೆಯ ಪ್ರದರ್ಶನವನ್ನ
ಕಾದಿರಿಸಿಕೊಳ್ಳಬಲ್ಲ ಯೋಜನಾಬದ್ಧ ಯುವ ಆಟಗಾರ. ಅಮ್ಮೆ ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ಸಮರ್ಪಕ ಹೆಜ್ಜೆಯಲ್ಲಿ ಅಲ್ಲಲ್ಲಿ ಅಭಿಷೇಕ್ ಈಚ್ ಪಾಯಿಂಟ್ ಅಲ್ಲಿ ಬೋನಸ್ ಈ ಭಾಗಕ್ಕೆ, ಟ್ಯಾಕಲ್ ಪಾಯಿಂಟ್ ಆ ಭಾಗಕ್ಕೆ. ಪರಿಣಾಮ ಪಂದ್ಯ 19-20-13 20-14 6 ಅಂಕಗಳ ಅಂತರ ಇದೆ. ಟ್ಯಾಕಲ್ಸ್ ಅಗೈನ್ ಅಭಿ ಜಾನ್ಮಯ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳುವ ಮೂಲಕ ಅಂತರ 5ಕ್ಕೆ ಇಳಿತಾ ಇದೆ. ಸರ್ವಾಂಗೀಣ ಸ್ಪರ್ಧೆಯ ಪ್ರತಿದಾಳಿಗಳಲ್ಲಿ ಕರ್ಕಾವತಿ ಬಿಡಿ ನನ್ನ ಜೊತೆ ಇಲ್ಲೇ ಕುಂತಾನೆ. ಇಲ್ಲ ನನ್ನ ಜೊತೆ ನಾನು ಇನ್ನು 5 ಮ್ಯಾಚ್ ಐತೆ. ಬೋನಸ್ ಗಳಿಕೆ 21-15 ಎರಡು ಆಟಗಾರಗಳ ಮಧ್ಯೆ ಸರಾಗವಾದ ಸ್ಪರ್ಧೆಯ ತೀವ್ರತೆಗಳು ಮುಂದುವರಿತಾ ಇದೆ. ಪ್ರತಿ ಅಂಕವೂ ಕೂಡ ಅವಶ್ಯಕವಾಗಿದೆ. 21-16 21-16 ಮುನ್ನಡೆಯ ಅಂತರ ಕಡಿಮೆಯಾಗುತ್ತಾ ಇದೆ ಮೆಲ್ಲನೆ. ಪ್ರತಿದಾಳಿ ಸಮರ್ಪಕತೆ ಅಭಿ 50 ಎಂತ ಟ್ಯಾಕಲ್ಗಳು ಮುಂದುವರಿತಾ ಇದೆ. ಲಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡದ ಅಪ್ರತಿಮ ಡಿಫೆಂಡರ್ ಅಭಿಷೇಕ್ ಗೌಡ. ಇಪ್ಪತ್ತ 19 ಕೃಪಾಸಾಗರ ದಾಳಿಯಲ್ಲಿ ಈ ಪಂದ್ಯದ ಸೂಪರ್ ರೈಡ್ ಮಾಡುವ ಆಟಗಾರನಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಆತ್ಮೀಯರಾಗಿರುವಂತಹ ವಿಶ್ವಾಸ್ ಕಾಟೆ ಅವರು 1,000 ನಗದು ಪುರಸ್ಕಾರವನ್ನು ನೀಡಿದ್ದಾರೆ. ಬೇಗ, ಅತಿಯಾದ ಬೇಗ. ಸ್ಪಷ್ಟವಾದ ತೀವ್ರತೆಗಳ ಮೂಲಕ ರಣಾಂಗಣದ ಆರ್ಭಟವನ್ನು ಮುಂದುವರಿಸಿಕೊಂಡಿರುವಂತಹ ಸಾಯಿ ಪ್ರಸಾದ್. ದಾಳಿಯಲ್ಲಿ ಆಕ್ರಮಣ, ಅಂಕದ ಗಳಿಕೆ 23-21. ಪಂದ್ಯದಲ್ಲಿ ಮಾದೇಶ ದಾಳಿಯ ಚತುರ ಅನುಭವಗಳನ್ನು ತೆರೆದಿರಬಲ್ಲ ಆಟಗಾರನಾಗಿ ಜೂನಿಯರ್ ನ್ಯಾಷನಲ್ ಮಾದೇಶ ಗಳಿಕೆ ಕಡೆಗೆ ಗಮನ ಹರಿಸಿದ ಆಟಗಾರ. ನಿರಂತರವಾದ ಹೆಜ್ಜೆಗಳಲ್ಲಿ ಪಂದ್ಯದ ತೀವ್ರತೆಯನ್ನು ಬಳಸಿಕೊಳ್ಳುವಂತ ಸಾಧ್ಯತೆಗಳಲ್ಲೇ ಬಂಧನ ಬಿಡುಗಡೆ. ಒಂದೊಂದು ಪಂದ್ಯಗಳು ಕೂಡ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಂತು ನೋಡುವಂತೆ ಮಾಡಿರುವ ಸ್ಪರ್ಧೆಗಳಾಗಿದೆ. ಅಯ್ಯ ಕಪ್ ಸೀಸನ್ 6ರಲ್ಲಿ ನಾವುಗಳಿದ್ದೇವೆ. ಇನ್ನು ಉಳಿದಿರುವುದು ಕೇವಲ ಬೆರಳಿಕೆ ಸ್ಪರ್ಧೆಗಳಷ್ಟೇ. ಆದರೆ ಲೆಕ್ಕಾಚಾರಗಳ ಆಟದಲ್ಲಿ ಬಂಧನ ಆಗಿದೆ. ಮುನ್ನಡೆಯ ಅವಕಾಶದಲ್ಲಿ ದಾಳಿ ಆಕ್ರಮಣದಲ್ಲಿ ಪಾಸಾಗನ ಮೂಲಕ ಆಕ್ರಮಣ ಮುಂದುವರಿತಾ ಇದೆ.
ದಾಳಿಯ ತೀವ್ರತೆಯಲ್ಲಿರುವಂತೆ ಎರಡೂ ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಕಾದಿರಿಸಿಕೊಳ್ಳಬಲ್ಲ ಆಟಗಾರರು. ಪ್ರಮುಖ ಎರಡೂ ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡ್ತಾ ಇದೆ. ಕಾಂಬಿನೇಷನ್ ಟ್ಯಾಕಲ್, ಬಿಗಿಯಾದ ಹಿಡಿತದಲ್ಲಿ ಸುನಾಲ್ಗುಲ್ ಡಿಪೆಂಡರ್ ಮಧ್ಯೆ ಮತ್ತೆ ಸಾಯಿ ಪ್ರಸಾದ್. ಅಭಿದ್ವಯರು ಕಾರ್ನರ್ ನಲ್ಲಿ ಇವತ್ತು ಅದ್ಭುತವಾದ ಮೂಡ್ ನಲ್ಲಿ ಡಿಫೆನ್ಸ್ ಅನ್ನು ಮಾಡ್ತಾ ಇದ್ದಾರೆ. And it is a 27-23, 27-23 ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತಾ ಇದೆ ನಿಶಾಂತ್. ಕಾರ್ನರ್ ನಲ್ಲಿ ಅಂಕಗಳು ನಿರಂತರವಾಗಿ ಸ್ಥಾನ ಪಲ್ಲಟಗೊಳ್ಳುತ್ತಾ ಇದೆ. 27-24 ಪ್ರತಿಯೊಂದು ಪಂದ್ಯಗಳ ಚಾನ್ಮಯ ಪ್ರದರ್ಶನ ಮೂಲಕ ಗೂಳಿಯಂತೆ ರಣಾಂಗಣದ ತೀವ್ರತೆಯನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ ಪಂದ್ಯದ ಎರಡೂ ತಂಡಗಳಲ್ಲಿ ಸತತವಾಗಿ ಅಭಿಯ ಆಕ್ರಮಣ. ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿರಿ. ಈ ಪಂದ್ಯದ ತರುವಾಯವಾಗಿ ಬಲಭಾಗದಲ್ಲಿ ಹೋರಾಟಕ್ಕೆ ಮೂವತ್ತು 25 ಅಂಕಗಳ ಅಂತರ. ನೋಡಿ, ಮುಂದಿನ ಸ್ಪರ್ಧೆಯ ತಂಡಗಳನ್ನ ನಮ್ಮ ವಾಲಂಟಿಯರ್ಸ್ ಹೋಗಿ ಕರ್ಕೊಂಬನ್ನಿ. ಬೋನಸ್ ಸಿಂಗಲ್ ವಿಭಾಗಕ್ಕೆ ಸೂಪರ್ ಟ್ಯಾಕಲ್ ಸಾಲ್ ಆಗಿರುವಂತಹ ಸಂದರ್ಭದಲ್ಲಿ ರಾಕಿಯ ಸಾಯಿ ಪ್ರಸಾದನ ಪ್ರಯತ್ನ ಯಶಸ್ವಿಯಾಗುತ್ತಾ ಇದೆ ಅಂಕದ ಗಳಿಕೆಯೊಂದಿಗೆ. ಎರಡೂ ತಂಡಗಳಲ್ಲಿ ನಿರಂತರವಾಗಿ ಪಂದ್ಯದ ಅವಕಾಶಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರರು. ಸಾಯಿ ಪ್ರಸಾದ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ತ್ರಿಬಳಿ ಡಿಫೆಂಡರ್ ಮಧ್ಯೆ ಸಾಯಿ ಆಕ್ರಮಣ. ಸಾಯಿ ಪ್ರಸಾದ್, ಯು ಹೀರೋ, ಯು ಬ್ಯೂಟಿ. ಯಪ್ಪಪ್ಪ ಸಾಯಿ ಪ್ರಸಾದ್ ಮುನ್ನಡೆ ಅವಕಾಶವನ್ನ ಉಳಿಸಿಕೊಂಡಿರುವಂತಹ ಅವಧಿಯಲ್ಲಿ ಆಟ ರಂಗೇರಿಸಿಕೊಳ್ಳುತ್ತಾ ಇದೆ. ಪ್ರತಿ ದಾಳಿಯಲ್ಲಿ ಆಕ್ರಮಣಗಳು ಎರಡೂ ತಂಡಗಳಲ್ಲಿ ಕಾಣಬಹುದಾಗಿದೆ. ಸ್ಪಷ್ಟವಾದ ಪಾದಚಲನೆಯ ಮೂಲಕ ಆಟದ ಅವಕಾಶಗಳು 37-31 ಆಯಾ ವಾರಿಯರ್ಸ್ ತಂಡದ ಆಟಗಾರರು ಮುನ್ನಡೆಯಲ್ಲಿದ್ದಾರೆ. ಲೀಗ್ ಆಗಿರುವ ಕಾರಣ ಅಂಕಗಳ ಅಂತರ ಎಷ್ಟಿದೆ ಅನ್ನುವುದು ಕೂಡ ಲೆಕ್ಕಾಚಾರಕ್ಕೆ ಬರುತ್ತದೆ ಚಾಂಪಿಯನ್ ಪಟ್ಟಕ್ಕೆ. ಹಾಗಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳಲೇಬೇಕು. ಗೆಲುವಿನಲ್ಲಿ ಸಮಾನ ಗೆಲುವುಗಳ ಕಡೆಗೆ ಮುಂದುವರಿಯುವ ತಂಡ. 3 ಪಂದ್ಯಗಳು ತಲಾ ಒಂದೊಂದು ತಂಡಕ್ಕೆ. ಹಾಗಾಗಿ 3 ಸ್ಪರ್ಧೆಗಳನ್ನ ಗೆಲ್ಲಬಲ್ಲ ತಂಡ. ಲಾಸ್ಟ್ 5 minutes ಫಾರ್ ದ ಟೈಮ್. ಡಿಎಂ ಗ್ರೂಪ್ ವಿರುದ್ಧವಾಗಿ ಕೆನಾಲು ಕಲ್ಕರಿ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ.
ಮುಂದಿನ ಸ್ಪರ್ಧೆಗೆ ಹರೀಶ್ ಗೌಡ್ರ ಅಭಿಮಾನಿ ಬಳಗ ವಿರುದ್ಧವಾಗಿ ಟಿಎಂ ಗ್ರೂಪ್ ತಾವು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ ಪಂದ್ಯದ ತರುವಾಯ ಅವಕಾಶಗಳು ತೃತೀಯ ಮತ್ತು ಚತುರ್ಥ ಸ್ಥಾನವೂ ಕೂಡ ಒಂದೊಂದು ಅನುಭವಕ್ಕೆ ನಲವತ್ತು 31 ಸರಿಯಲ್ಲ 40-31 ಅಂತಿಮ 4 ನಿಮಿಷಗಳು ಹೋರಾಟದ ಚಿತ್ರಣ ಬದಲಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿಯ ಪಂದ್ಯ. ಮುಂದುವರಿತಾ ಇದೆ ಎರಡೂ ತಂಡಗಳಲ್ಲಿ ಕೂಡ ಹೆಚ್ಚುವರಿ ಒತ್ತಡದ ಸಂದರ್ಭಗಳು ಈ ಪಂದ್ಯದಲ್ಲಿ. ಸಾಯಿ ಪ್ರಸಾದ್ ದಾಳಿಯಲ್ಲಿ ಕೂಲಾಗಿ ಕಾಮಾಗಿ ನಲವತ್ತು 32 ಕೊನೆಯ 3 ನಿಮಿಷಗಳು. ಮುನ್ನಡೆಯ ಅವಕಾಶವನ್ನ ಹೆಚ್ಚಿಸಿಕೊಂಡಿರುವ ಅಯ್ಯ ವಾರಿಯರ್ಸ್. ಪ್ರತಿಯೊಂದು ಪಂದ್ಯವೂ ಕೂಡ ಅವಶ್ಯಕವಾಗಿರಲಿದೆ. ಆಟ ಅಂಡ್ ಬೋನಸ್ ಪ್ಲಸ್ ಸಿಂಗಲ್. ಬೋನಸ್ ಪ್ಲಸ್ ಸಿಂಗಲ್. ಕರೆಕ್ಟ್. ಹೌದು, ಚರ್ಚೆ ಮಾಡ್ಬೋದು ಅಲ್ಲೇ ಕೂತ್ಕೊಂಡು ಅಷ್ಟೇ. ಪ್ರತಿಯೊಂದು ಪಂದ್ಯದಲ್ಲಿಯೂ ಕೂಡ ನಮ್ಮ ಶರತ್ ಅವರು ಎಷ್ಟು ಸೀರಿಯಸ್ ಆಗಿರ್ತಾರೋ ಅಷ್ಟೇ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ತಂಡವನ್ನ. ನಗುಮುಖದ ತಂಡದ ಕೋಚ್. ಅಂತಿಮ ನಿಮಿಷಗಳಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ ಮುನ್ನಡೆಯಲ್ಲಿ ಅಯ್ಯ ವಾರಿಯರ್ಸ್ ತಂಡದ ಆಟಗಾರಗಳಿದ್ದಾರೆ. ಬೋನಸ್ಗಳಿಗೆ ಅಮ್ಮಿ ಕೊಪ್ಪೆಟ್ಟಿಯ ಅಮ್ಮಿ ದಾಳಿಯಲ್ಲಿ ಅಂಕಣದಲ್ಲಿ ಮುಂದುವರಿಯುತ್ತದೆ. ಮುನ್ನಡೆಯ ಅಂತರ ಉಳಿಸಿಕೊಳ್ಳುವ ತವಕದಲ್ಲಿ 2 ತಂಡಗಳನ್ನು ಕಾಣಬಹುದಾಗಿದೆ. ಲೀಗ್ನ ಲೆಕ್ಕಾಚಾರಗಳಲ್ಲಿ ಹೋರಾಟದ ತೀವ್ರತೆಗಳು ಪಂದ್ಯದಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವಂತಹ ಹೆಜ್ಜೆ. ಸ್ಪರ್ಧೆ